ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕನ್ನಡ ದೀಪಲವಿ ವ್ಲಾಗ್ಸ್. ಇದಂತೂ ನನ್ನ ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ. ಪಾರ್ಟ್ 2 ಅಂತಲೇ ಹೇಳ್ಬೋದು. ನಿನ್ನೆಲ್ಲ ಬಿಡದಿಯಲ್ಲಿ ಇಡ್ಲಿ ತಿನ್ಕೊಂಡು ಹಾಗೆ ಮೈಸೂರಲ್ಲಿ ಪಯಣ ಎಕ್ಸಿಬಿಷನ್ ಎಲ್ಲ ನೋಡಿಕೊಂಡು ನೆಕ್ಸ್ಟ್ ಅದೇನೇ ಕಂಟಿನ್ಯೂಷನ್ ಆಗಿ ಏನೋ ಟೈಮ್ ಇತ್ತು ಅಂತ ಕಾರಂಜಿ ಉದ್ಯಾನವನಕ್ಕೆ ಹೋಗಿದ್ವಿ. ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ವಾತಾವರಣ ಅಂತೂ ತುಂಬಾ ಚೆನ್ನಾಗಿತ್ತು. ನೋಡಿ ಎಷ್ಟು ಗಿಡಗಳಿದೆ. ನನಗಂತೂ ಈ ಥರ ನೇಚರ್ ಮಧ್ಯೆ ಇರೋದಕ್ಕೆ ತುಂಬಾ ಇಷ್ಟ ಆಗುತ್ತೆ. ಪಕ್ಷಿಗಳನ್ನಾಗಲಿ ಗಿಡಗಳನ್ನಾಗಲಿ ಹೂಗಳನ್ನಾಗಲಿ ಸಿಕ್ಕಾಪಟ್ಟೆ ಇಷ್ಟಪಡ್ತೀನಿ. ಸೊ ನನಗೆ ತಕ್ಕಂಥ ಪ್ಲೇಸ್ ಅಂತಲೇ ಹೇಳ್ಬೋದು. ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ ನಾನಂತೂ. ಈ ಮೈಸೂರಲ್ಲಿರುವಂಥ ಈ ಕಾರಂಜಿ ಉದ್ಯಾನವನ ಏನಿದೆ, ಇದಂತೂ ಈ ಪ್ರಕೃತಿ ಪ್ರೇಮಿಗಳಿಗೆ, ಈ ಕಾರಂಜಿ ಕೆರೆ ಇರೋದ್ರಿಂದ ಪ್ರಕೃತಿ ಪ್ರೇಮಿಗಳಿಗೆ ಮತ್ತು ಪ್ರವಾಸಿಗರಿಗಂತೂ ಅಟ್ರಾಕ್ಟಿವ್ ಆಗಿರುವಂಥ ಪ್ಲೇಸ್ ಅಂತಲೇ ಹೇಳ್ಬೋದು. ಅಷ್ಟು ಸುಂದರವಾಗಿರುವಂಥ ಜಾಗ. ಇದರಲ್ಲಿ ತುಂಬ ಆಕರ್ಷಣೀಯವಾದಂಥ ಜಾಗಗಳು, ವಿಶಿಷ್ಟತೆಗಳಿವೆ ಅಂತಲೇ ಹೇಳ್ಬೋದು. ಭಾರತದ ಅತಿ ದೊಡ್ಡ ವಾಕ್ತೃ ಪಕ್ಷಿಧಾಮ ಅಂದರೆ ಇದೆ ಅಂತಲೇ ಹೇಳ್ಬೋದು. ಕೆರೆ ಅತಿ ದೊಡ್ಡ ವಿಶೇಷವಾಗಿರುವಂಥ ಕೆರೆ ಇದಂತೂ. ಇಲ್ಲಿ ತುಂಬ ದೊಡ್ಡದಾಗಿರುವಂಥ ನೆಟ್ನ ಅಳವಡಿಸಿದ್ದಾರೆ. ಈಗ ನಮ್ಮಂಥವ್ರು ಪ್ರವಾಸಿಗರು ಏನು ಹೋಗ್ತೀವಿ, ನಾವು ಪಕ್ಷಿಗಳ ಜೊತೆನೇ ನಡೆದಾಡ್ತಾ ಅವುಗಳ ಅತ್ಯಂತ ಹತ್ತಿರದಿಂದ ನಾವು ಅವನ್ನ ನೋಡಿಕೊಂಡು ನವಿಲುಗಳನ್ನ, ಈ ಥರ ಅತ್ಯಂತ ಜಾತಿಯ ಗಿಳಿಗಳು ಇಲ್ಲಿ ಇದ್ದಾವೆ. ಹಂಸಗಳಾಗಲಿ ಈ ರೀತಿಯಾಗಿ ತುಂಬ ವೆರೈಟೀಸ್ ಆಫ್ ಪಕ್ಷಿಗಳಿದೆ. ಅವನ್ನ ಅದ್ರ ಜೊತೆನೇ ನಡ್ಕೊಂಡು ಹೋಗಿ ಎಂಜಾಯ್ ಮಾಡೋ ಥರ ಇಲ್ಲಿ ಮಾಡಿದ್ದಾರೆ. ಹೇಗಿದೆ ಅನುಭವ? ಸದ್ಯಕ್ಕೆ ಸೆಕೆ ಆಗ್ತಾಯಿದೆ. ಈ ಅಂಕಲ್ ಅವಾಗಿಂದ ಬರೀ ಆಕೇಸೋದೇ ಆಗಿದೆ. ಸ್ವಲ್ಪ ಜೋರಾಗಿ ಮಾತಾಡಬೇಕು. ಇನ್ನೂ ಜೋರಾಗಿ ನಂಗೆ ವಾಯ್ಸ್ ಇರೋದೇ ಇಷ್ಟು. ಆಯಿತು, ಮೈಕಲ್ಲಿ ಆನ್ ಮಾಡ್ಕೋತೀವಿ, ಮಾತಾಡಿ. ಹಾಕ್ಲಿಸಿ ಇನ್ನೊಂದ್ಸಲ. ಯಾಕೆ ನೋಡಿ, ಇವ್ರಿಗೆ ಹೇಳಿದ ತಕ್ಷಣ ಹಾಕ್ಲಿಸ್ತಾರೆ. ಬರೀ ಹಾಕ್ಲಿಸೋದೇ ಆಗೋಯ್ತು. ಏನದು? ಏನಿಲ್ಲಪ್ಪ. ತುಂಬ ಸಮಯ ವೆಯ್ಟ್ ಮಾಡಿದ ನಂತರ ನಮಗೆ ಈ ಬೋಟಿಂಗಲ್ಲಿ ಹೋಗೋದಕ್ಕೆ ಅವಕಾಶ ಸಿಕ್ತು. ಅಷ್ಟು ಜನ ಇದ್ದರು ಅಂತಲೇ ಹೇಳ್ಬೋದು. ಹಾಗೆ ತುಂಬ ಎಕ್ಸೈಟ್ ಆಗಿತ್ತು. ಆ ಪ್ಲೇಸ್ ಅಂತೂ ತಣ್ಣಗಿತ್ತು. ಈ ನೀರಿದ್ದಕ್ಕೆ, ಆ ಗಿಡಗಳೆಲ್ಲ ಇದಕ್ಕೆ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ನಾವು ವೆಯ್ಟ್ ಮಾಡಿದ್ರೂ ಕಷ್ಟ ಅನಿಸ್ಲಿಲ್ಲ. ಅಲ್ಲೇ ಒಂಥರ ಎಂಜಾಯ್ ಮಾಡಿದ್ವಿ. ಆ ಬೋಟಿಂಗಲ್ಲಿ ಹೋಗ್ಬೇಕಾದ್ರಂತೂ ಪ್ರಕೃತಿ ನೋಡ್ತಾ ಇದೆ, ಎಷ್ಟು ಚೆನ್ನಾಗಿದೆ ಗೊತ್ತಾ. ಬಿಸಿಲಲ್ಲಿ ಸುತ್ತ ಹಸಿರು, ತಣ್ಣನೆ ಗಾಳಿ, ಹಾಗೆ ನೀರಂತೂ ತುಂಬಾ ತಣ್ಣಗಿತ್ತು. ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ನವಿಲದು ಅಪ್ಪು ಅಲ್ಲಿ ಪಕ್ಷಿ ಅವೆ ಪಕ್ಷಿ ಈ ಕಲರು ಈಗ ಆರ್ಬೇಕು. ಸಕ್ಕತ್ತಾಗಿ ತುಂಬ ಪಕ್ಷಿಗಳಿತ್ತ ಸೈಡಲ್ಲೇ ಬೋಟಿಂಗ್ ಮಾಡಬೇಕಾದ್ರೆ. ತುಂಬ ಚೆನ್ನಾಗಿತ್ತು. ಅವೇ ಸ್ನಾನ ಮಾಡ್ಕೊಳ್ತಾ ಇದ್ದವು ಮತ್ತು ಗುಂಪಾಗಿದ್ದು. ಅವೇನು ಹತ್ರಕ್ಕೆ ಹೋದ್ರು ಅವೇನು ಹೋಗಲಿಲ್ಲ, ಅಷ್ಟು ಚೆನ್ನಾಗಿದ್ದು. ಬಟ್ ನಮ್ಗೆ ಕ್ಯಾಪ್ಚರ್ ಮಾಡ್ಕೊಳಕ್ಕಾಗಲಿಲ್ಲ ಅಷ್ಟೇ. ಸೊ ಮುಂದೆ ಒಂದೆರಡು ಪಕ್ಷಿಗಳು ಸ್ನಾನ ಮಾಡ್ಕೊಳ್ತಾ ಇತ್ತು. ಅದನ್ನು ಕ್ಯಾಪ್ಚರ್ ಮಾಡ್ಕೊಂಡು ಚೆನ್ನಾಗಿತ್ತು. ಸಿಕ್ಕಾಪಟ್ಟೆ ಖುಷಿ ಕೊಡ್ತು ನಮಗಂತೂ ಅದು ಬೋಟಿಂಗಲ್ಲಿ. ಹೋಗಬೇಕಾದ್ರೆ ಏನಪ್ಪ ಇಷ್ಟೊಂದು ವೆಯ್ಟ್ ಮಾಡಿದ್ವಿ ಅನ್ನಿಸ್ತು. ಬಟ್ ಆ ಟೈಮ್ನ ನಾವು ಅಲ್ಲಿ ಎಂಜಾಯ್ ಮಾಡಿದ್ವಿ. ಬಟ್ ಆ ಬೋಟಿಂಗ್ ಆದಮೇಲೆ ನಾವು ಎಂಜಾಯ್ ಮಾಡಿದ್ದು ಇದೆಲ್ಲ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ನಾವು ಹೋಗಿದ್ದು ಫಸ್ಟ್ ಡೇನೇ ವರ್ತ್ ಅಂತ ಅನ್ನಿಸ್ತು. ಅಷ್ಟು ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಕೂಡ. ನೀರು ನೋಡಿ ಎಷ್ಟು ಚೆನ್ನಾಗಿದೆ ಗೊತ್ತಾ. ನೋಡಲ್ಲಿ ಚೆನ್ನಾಗಿ ಮಾಡ್ಕೊಂಡು ಡ್ರೈ ಆಗೋಯ್ತು ಅಲ್ಲೇ.
ಬೋಟಿಂಗ್ ಅಂತೂ ತುಂಬಾ ಚೆನ್ನಾಗಾಯಿತು. ಇಲ್ಲಂತೂ ವೆರೈಟೀಸ್ ಆಫ್ ಬಟರ್ಫ್ಲೈಸ್ ಇತ್ತು, ತುಂಬಾ ಇಷ್ಟ ಆಯಿತು. ನಾವು ಬಟರ್ಫ್ಲೈ ಪಾರ್ಕಿಗೆ ಮತ್ತು ಇನ್ನೂ ಒಳಗಡೆ ಏನೇನೋ ಇದೆ, ಬಟ್ ನಾವು ಹೋಗೋಕ್ಕಾಗಲಿಲ್ಲ. ಜಸ್ಟ್ ಬೋಟಿಂಗ್ನ ಮಾಡಿಕೊಂಡು ನೆಕ್ಸ್ಟ್ ರಿಟರ್ನ್ ಆದ್ವಿ ಅಷ್ಟೇ. ಸಿಕ್ಕಾಪಟ್ಟೆ ಹಶ್ವಾಗಿತ್ತು, ಅಷ್ಟರಲ್ಲಿ ಮಧ್ಯಾಹ್ನ ಆಗೋಗಿತ್ತು. ಸೊ ಎಲ್ಲಿಂದ ನಾವು ಹೋಗಿದ್ದು, ಎಲ್ಲಿಗೆ? ಮೈಸೂರಿಗೆ ಹೋದ್ಮೇಲೆ ತಿನ್ನಲೇಬೇಕಲ್ವ. ಸೊ ಹಾಗಾಗಿ ಹನುಮಂತು ಪಲಾವ್ನ ಹುಡಿಕೊಂಡು ಹೋದ್ವಿ. ಸೂಪರ್ ಟೇಸ್ಟಿಯಾಗಿರೋವಂಥ ದಿ ಒರಿಜಿನಲ್ ಹೋಟೆಲ್ ಹನುಮಂತು ಪಲಾವ್ ಇಲ್ಲೇ ಸಿಗೋದು ನೋಡಿ. ನಾವಂತೂ ತುಂಬ ಟೈಮ್ ವೆಯ್ಟ್ ಮಾಡಿದ್ವಿ, ಅಷ್ಟು ಜನ ಕ್ಯೂ ಇತ್ತು. ಏನಪ್ಪ ಅಂತಂದರೆ ಎಲ್ಲಿ ನೋಡಿದ್ರೂ ಒರಿಜಿನಲ್ ಹನುಮಂತ ಪಲಾವ್ ಅಂತ 3-4 ಹೋಟೆಲ್ಗಳಲ್ಲಿ ಸೇಮ್ ಅದೇ ಇದೆ. ಯಾವುದಪ್ಪ ಇದರಲ್ಲಿ ಒರಿಜಿನಲ್ಲು, ಯಾವುದಪ್ಪ ಅನ್ನೋ ಥರ ಕನ್ಫ್ಯೂಸ್ಡ್ ಆಗುತ್ತೆ. ಅಲ್ಲಿರುವಂಥ ಈ ರೆಸಿಡೆನ್ಸಿಯಲ್ಲಿ ಏನಿರ್ತಾರೆ ಪರ್ಸನ್ಸ್, ಅವ್ರು ಏನಾದ್ರು ಪರಿಚಯ ಇದ್ದರೆ ತೋರಿಸಿದ್ರೆ ನಾವು ಒರಿಜಿನಲ್ ಹನುಮಂತ ಪಲಾವ್ಗೆ ಹೋಗ್ಬೋದಷ್ಟೇ. ಇಲ್ಲಾಂದರೆ ಎಲ್ಲದೂ ಒರಿಜಿನಲ್ ಅನ್ನೋ ಥರನೇ ಅನಿಸ್ತಾ ಇರುತ್ತೆ. ಊಟ ಅಂತೂ ಚೆನ್ನಾಗಿತ್ತು, ಹೊಟ್ಟೆ ತುಂಬ ಊಟ ಮಾಡಿ ನೆಕ್ಸ್ಟ್ ಏನು ಕೇಳುತ್ತೆ ಇಷ್ಟು ಎಂಜಾಯ್ ಮಾಡಿದ್ದೀವಿ. ಹಾಗಾಗಿ ಸ್ವಲ್ಪ ನಿದ್ದೆ ಮಾಡಬೇಕು ಅನ್ನಿಸ್ತಾಯಿತ್ತು. ಬಟ್ ಆನ್ ದ ವೇ ನಾವು ರೆಸಾರ್ಟ್ಗೆ ಹೋಗಬೇಕಾದ್ರೆ ಮಳೆ ತುಂಬ ಜೋರಾಗಿ ಬಂತು, ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಆ ಮಳೆಯಲ್ಲಿ ಎಷ್ಟು ಎಂಜಾಯ್ ಮಾಡ್ಕೊಂಡು ಹೋದ್ವಿ ಗೊತ್ತಾ. ನಾವು ಎಷ್ಟು ಬೇಗ ರೀಚ್ ಆದ್ವಿ ಅಂತಲೇ ಗೊತ್ತಾಗಲಿಲ್ಲ. ಕುಶಾಲನಗರ ಹೋಗಬೇಕಾಗಿತ್ತು ಮೈಸೂರಿಂದ, ಅಷ್ಟು ಬೇಗನೆ ರೀಚ್ ಆಗಿಬಿಟ್ವಿ ಕುಶಾಲನಗರ್ಗೆ. ಅಷ್ಟು ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಆ ನೇಚರ್ ನಮ್ಮನ್ನು ಕೂಡ ಅಷ್ಟೇ ಚೆನ್ನಾಗಿ ಖುಷಿ ಪಡಿಸ್ತಾಯಿತ್ತು. ಮಳೆ ಬರೋದಿರಲಿ, ಗಾಳಿ ಬರೋದಿರಲಿ, ತುಂಬಾ ಚೆನ್ನಾಗಿತ್ತು. ಚಿಟ್ಟೆನಾ ಬಿಟ್ಟಂಗಾಯ್ತದೆ ನಕ್ಕರೆ ಸಹಿತ ಸಿಕ್ಕರೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು, ಬಿಟ್ರೆ ಬೇರೆ ಏನೋ ಮಾಯವಾದನು ನಮ್ಮ ಶಿವ. ನಗುವುದನ್ನು ಬಿಡುವುದನ್ನು ಬಿಟ್ಟು, ಕೊಡುವುದನ್ನು ಕೊಟ್ಟು, ಬಿಡುವುದನ್ನು ಬಿಟ್ಟು, ಕೈಯ ಕೊಟ್ಟು ಓಡಿ ಹೋದ. ಸನ್ಸೆಟ್ ಆಯ್ತು, ಆಕಾಶ ಮೇಲೆ ಹಿಟ್ಟನು ನಮ್ಮ ಶಿವ, ಪಾತಾಳ ಕೆಳಗೆ ಇಟ್ಟನು. ಹೋಗೋದು ಇಲ್ಲ. ಲಕ್ಷ್ಮಿ ಎಷ್ಟು ಚೆನ್ನಾಗಿ ಗೊತ್ತಾಯ್ತು ನೋಡು. ನಾವು ರೆಸಾರ್ಟ್ ತಲುಪೋ ಅಷ್ಟರಲ್ಲಿ 6:30 ಆಗಿತ್ತು ಅಂತಲೇ ಹೇಳ್ಬೋದು. ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ಕೊಂಡು ಬಂದ್ವಿ. ಆ ಮಳೆಗಂತೂ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಹಾಗೆ ಬಂದ ತಕ್ಷಣ ಹಶ್ವು ಕೂಡ ಆಗಿತ್ತು. ಹಾಗೆ ಅಲ್ಲಿ ಮ್ಯೂಸಿಕ್ ಕೂಡ ಇತ್ತು, ತುಂಬಾ ಚೆನ್ನಾಗಿತ್ತು. ಒಬ್ಬರು ಹ್ಯಾಂಡಿಕ್ಯಾಪ್ಟ್ ಇದ್ದರು ಸಿಂಗರ್, ತುಂಬ ಚೆನ್ನಾಗಿ ಸಾಂಗ್ಸ್ನ ಹಾಡ್ತಾಯಿದ್ರು. ತುಂಬಾ ಎಂಜಾಯ್ ಮಾಡಿದ್ವಿ. ಹಾಗೆ ಸ್ನ್ಯಾಕ್ಸ್ ಆಗಲಿ ಫುಡ್ ಆಗಲಿ ಬಿಫೋರೇ ಆರ್ಡರ್ ಮಾಡಬೇಕಾಗಿತ್ತು. ಅಂದರೆ ಅಲ್ಲಿ ಸಿಗೋವಂಥ ಫುಡ್ ಬಿಟ್ಟು ನಮಗೆ ಬೇರೆ ಏನೋ ಬೇಕು ಅಂದರೆ ಪರ್ಸ್ನಲಿ ನಾವು ಆರ್ಡರ್ ಮಾಡಬೇಕಾಗಿತ್ತು. ನಾವಂತೂ ಒಂದು ಪಾಪಡ್ ಮಸಾಲ, ಹಾಗೆ ಎಗ್ ಬೋಂಡ, ಆನಿಯನ್ ಬೋಂಡ ಈ ಥರ ಎಲ್ಲ ತೊಗೊಂಡಿದ್ವಿ. ಸಿಕ್ಕಾಪಟ್ಟೆ ಟೇಸ್ಟಿಯಾಗಿತ್ತು. ಆ ಫ್ರೆಂಚ್ ಫ್ರೈಸ್ ಅಂತೂ ತುಂಬಾ ಚೆನ್ನಾಗಿತ್ತು. ಈ ಪಾಪಡ್ ಏನಿದೆ, ಈ ಮಸಾಲ ಪಾಪಡ್ ಬ್ಯಾಂಗ್ಳೂರಲ್ಲೂ ಸಿಗುತ್ತೆ, ಬಟ್ ಇಲ್ಲಿ ಒಂಥರ ಡಿಫ್ರೆಂಟ್ ಟೇಸ್ಟ್ ಇತ್ತು. ಹಾಗೆ ಈ ಎಗ್ ಬೋಂಡ ಏನಿದೆ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಆ ರೆಸಿಪಿ ಕೂಡ ತಿಳ್ಕೊಂಬಂದಿದ್ದೀನಿ, ನೆಕ್ಸ್ಟ್ ವ್ಲಾಗಲ್ಲಿ ಯಾವಾಗಲಾದರೂ ಶೇರ್ ಮಾಡ್ತೀನಿ. ಇದು ಆನಿಯನ್ ಪಕೋಡ ಅಂತೂ ಸಿಕ್ಕಾಪಟ್ಟೆ ನಾವು ಬರೋವರೆಗೂ ಇದನ್ನು ಟೇಸ್ಟ್ ಮಾಡ್ತಾನೆ ಇದ್ವಿ, ಅಷ್ಟು ಚೆನ್ನಾಗಿತ್ತು. 2 ಡೇಸ್ ನಾವೇನು ಸ್ಟೇ ಆಗಿದ್ವಿ, 2 ಡೇಸೂ ತೊಗೊಂಡ್ವಿ. ಅದು ಅಷ್ಟು ಚೆನ್ನಾಗಿತ್ತು. ಈ ಆನಿಯನ್ ಪಕೋಡ ಮೆಣಸಿನ್ಕಾಯಿ ಸಮೇತ ತಿನ್ಬೋದಿತ್ತು, ಅಷ್ಟು ಚೆನ್ನಾಗಿತ್ತು. ಈ ಆನಿಯನ್ ಪಕೋಡ ಜೊತೆಗೆ ಸಾಸ್ ತಿಂತಾ ಇರೋ ತುಂಬಾ ಚೆನ್ನಾಗಿರುತ್ತೆ. ಯಾರಾದರೂ ಈ ರೀತಿಯಾಗಿ ರೆಸಾರ್ಟ್ಗಳಿಗೆ ಹೋದರೆ ಆದಷ್ಟು ಆನಿಯನ್ ಪಕೋಡ ಅಲ್ಲಿರೋವಂಥ ಸ್ನ್ಯಾಕ್ಸ್ನ ಟ್ರೈ ಮಾಡಿ. ಅವರೇ ಆದಂಥ ಒಂದು ಡಿಫ್ರೆಂಟ್ ಸ್ಟೈಲಲ್ಲಿ ಮಾಡಿರ್ತಾರೆ, ತುಂಬ ಟೇಸ್ಟಿಯಾಗಿರುತ್ತೆ. ಆಗಿತ್ತು ಮೈಸೂರು ಟು ಕುಶಾಲನಗರ್ ಟ್ರಿಪ್. ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ದೀವಿ. ಹಾಗೆ ಯಾರಿಗೆಲ್ಲ ಈ ವ್ಲಾಗ್ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಕೊಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಿದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.